ಎಲ್ರಿಗೂ ನಮಸ್ಕಾರ. ಸ್ಮಯ ಕಲಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಭೂಮಿ ತಗೋವಾಗ ಮತ್ತು ಕಟ್ಟುವಾಗ ಈ ರೀತಿ ಆ ಭೂಮಿ ನಮಗೆ ಆಗಿ ಬರುತ್ತಾ ಅಂತ ನಾವು ಪರೀಕ್ಷೆ ಮಾಡ್ಕೋಬೇಕು. ಸುಮ್ಮನೆ ಹೋಗಿ ಏನೋ ದುಡ್ಡಿತ್ತು ಸೈಟ್ ತೊಗೊಂಡ್ವಿ, ಅಥವಾ ಎಷ್ಟೋ ಜನ ಅದು ಕನಸಾಗಿರುತ್ತೆ ಆ ಮನೆ ತೊಗೋಬೇಕು ಸೈಟ್ ತೊಗೋಬೇಕು ಅನ್ನೋದು. ಸಾಲ ಸೋಲ ಮಾಡಿ ಅಥವಾ ಕೂಡಿಟ್ಟು ಹಣದಲ್ಲಿ ಒಂದು ನಮ್ಮದು ಅಂತ ನೆಲೆ ಮಾಡ್ಕೊಳ್ಳೋದಕ್ಕೋಸ್ಕರ ಸೈಟ್ ತೊಗೊತಾರೆ. ಆದರೆ ತೊಗೊಂಡ ಮೇಲೆ ಆ ಭೂಮಿ ನಮಗೆ ಆಗಬಾರ್ದೇ ಏನೇನೋ ಒಂದೊಂದೇ ಸಮಸ್ಯೆಗಳು ಬಂದು ನಮ್ಮ ಜೀವನದ ನೆಮ್ಮದಿಯನ್ನೇ ಹಾಳು ಮಾಡಿಬಿಡುತ್ತೆ. ಅದಕ್ಕೋಸ್ಕರನೇ ಮೊದಲು ನಾವು ಈ ರೀತಿ ಎಲ್ಲ ತೊಂದರೆ ಆಗಬಾರ್ದು ಅಂದರೆ ನಾವು ತೊಗೊಳ್ಳೋದಕ್ಕಿಂತ ಮುಂಚೆ ಮತ್ತು ಮನೆ ಕಟ್ಟೋಕ್ಕೆ ಮುಂಚೆ ಈ ಥರ ಭೂಮಿನ ಪರಿಶೀಲನೆ ಮಾಡಬೇಕು. ಆ ಮಣ್ಣು ಅಂದರೆ ಭೂಮಿನಲ್ಲಿ ಏನಾದರೂ ತೊಂದರೆ ಇದ್ದರೆ ಆ ಮನೆ ಕಟ್ಟಿದ್ರೂ ಕೂಡ ಅರ್ಧ ಬರ್ಧಕ್ಕೆ ನಿಂತೋಗುತ್ತೆ. ಇಲ್ಲ ಹೇಗೋ ಏನೋ ಮಾಡಿ ಮನೆ ಕಟ್ಟಿದ್ದೀರಾ ಕೂಡ ಆ ಮನೇಲಿ ವಾಸ ಮಾಡೋದಕ್ಕೆ ಆಗೋದಿಲ್ಲ. ಆ ರೀತಿ ನಮಗೆ ಹೊಡ್ತಾ ಬೀಳುತ್ತೆ. ಇದಕ್ಕೋಸ್ಕರನೇ ಭೂಮಿ ತೊಗೋವಾಗ ಮತ್ತು ಕಟ್ಟುವಾಗ ತುಂಬ ಎಚ್ಚರಿಕೆಯನ್ನು ವಹಿಸಿ ನಂತರ ಕಟ್ಟಬೇಕು. ಬನ್ನಿ ಇವಾಗ ಯಾವ ಥರ ನಾವು ಭೂಮಿನಲ್ಲಿ ಪರೀಕ್ಷೆ ಮಾಡಬೇಕು, ಅದು ನಮಗೆ ಆಗಿ ಬರುತ್ತಾ ಇಲ್ಲ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ. ಮೊದಲು ನಾವು ಭೂಮಿನ ಅಗೆಯುವಾಗ ಈ ಕಲ್ಲಿದ್ದಲು, ಮಡಿಕೆ ಚೂರುಗಳು ಮತ್ತು ಮನುಷ್ಯನ ಮೂಳೆಗಳು, ಪ್ರಾಣಿಯ ಮೂಳೆಗಳು ಮತ್ತು ಬೆಂಕಿಯ ಬೂದಿಗಳು, ಹೆಂಚಿನ ಚೂರುಗಳು ಸಿಕ್ಕಿದರೆ ಆ ಭೂಮಿನ ನಾವು ತಗೋಬಾರ್ದು. ಅದು ನಮಗೆ ಆಗಿ ಬರಲ್ಲ ಅಂತ ಅರ್ಥ. ಇನ್ನು ನೀವು ಭೂಮಿನ ತಗೋವಾಗ 5 ಧಾನ್ಯಗಳನ್ನು ಆ ಭೂಮಿನಲ್ಲಿ ಹಳ್ಳ ತೆಗೆದುಬಿಟ್ಟು ನೀರು ಹಾಕಿ 7 ದಿನ, ಇದಾದ ನಂತರ ಅದು ಮೊಳಕೆ ಬಂದರೆ ಆ ಭೂಮಿ ನಿಮಗೆ ಆಗಿ ಬರುತ್ತೆ ಅಂತ ಅರ್ಥ. ಇಲ್ಲ ಅದು ಕೊಳ್ತೋದ್ರೆ ಆ ಭೂಮಿ ಆಗಿ ಬರಲ್ಲ ಅಂತ ಅರ್ಥ. ನೀವೇನಾದರೂ ಭೂಮಿ ಅಗೆಯುವಾಗ ಕರಿ ಮಣ್ಣು ಸಿಕ್ಕಿದ್ರೆ ಅದೃಷ್ಟ ಅಂತ, ಅಥವಾ ಕೆಂಪು ಮಣ್ಣು ಸಿಕ್ಕಿದ್ರೆ ರಾಜ್ಯ ಪದವಿ ಅಂತ. ಕೆಲಸದಲ್ಲೂ ಅಷ್ಟೇ ತುಂಬಾ ಒಳ್ಳೆಯದಾಗುತ್ತೆ ನಿಮಗೆ, ಆ ಭೂಮಿ ನಿಮಗೆ ಆಗಿಬರುತ್ತೆ ಅಂತ ಅರ್ಥ. ಇನ್ನು ಕಬ್ಬಿಣ ಚೂರು, ಕಪ್ಪೆಗಳು, ಲೋಹ ಸಿಕ್ಕಿದ್ರೆ ಲಕ್ಷ್ಮಿ ಪ್ರಾಪ್ತಿ ಆಗುತ್ತೆ ಅಂತ ಅರ್ಥ. ನುಗ್ಗೆ ಮರ, ಕತ್ತಾಳೆ ಗಿಡ, ನೆಲಗುಗ್ಗಿಲ ಇದ್ದರೆ ಧನಹಾನಿ ಅಂತ ಅರ್ಥ. ಅಂದರೆ 10 ರೂಪಾಯಿ ಬಂದರೆ 100 ರೂಪಾಯಿ ಖರ್ಚಾಗುತ್ತೆ ಅಂತ ಅರ್ಥ. ಕಟ್ಟಿದ್ರೂ ಅಷ್ಟೇ ಅಥವಾ ಆ ಭೂಮಿನ ತೊಗೊಂಡ್ರೂ ಅಷ್ಟೇ. ಮತ್ತು ಯಾವುದೇ ಕಾರಣಕ್ಕೂ ನಮ್ಮ ಮನೆ ಮುಂದೆಗಡೆನೂ ಕೂಡ ನುಗ್ಗೆ ಮರ ಬೆಳೆಸಬಾರ್ದು. ಯಾವುದೇ ಕಾರಣಕ್ಕೂ ಮನೆ ಮುಂದೆಗಡೆ ನುಗ್ಗೆ ಮರ ಇರಲೇಬಾರ್ದು. ಇನ್ನು ಅಂಟುವಾಳ, ಈರುಳ್ಳಿ, ಬೆಳ್ಳುಳ್ಳಿ, ಗೇರು ಮರ, ಉತ್ತತ್ತಿ ಮರ ಇದ್ದರೆ ಕಣ್ಣೀರು, ದುಃಖ, ಕಲಹಗಳೇ ತುಂಬಿರುತ್ತೆ ಅಂತ ಅರ್ಥ. ನಾವು ವಾಸ ಮಾಡುವಂಥ ಆ ಭೂಮಿನಲ್ಲಿ ಈ ಥರ ಕಣ್ಣೀರು ತುಂಬೇ ಇರುತ್ತೆ ಅಂತ ಅರ್ಥ. ಇನ್ನು ಮಾವಿನ ಮರ, ಹಲಸಿನ ಮರ, ಬಾಳೆಹಣ್ಣು, ನೆಲ್ಲಿಕಾಯಿ, ಸೀಬೆ ಮರ, ಲಕ್ಕಿ ಗಿಡ ಇದ್ದರೆ ಅಧಿಕಾರ ಯೋಗ ಇರುತ್ತೆ ಅಂತ ಅರ್ಥ. ಮತ್ತು ಅರಳಿ ಮರ, ಬೇಲದ ಮರ, ಗರಿಕೆ, ತುಳಸಿ, ಆಲದ ಮರ ಇದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಅರ್ಥ. ಆ ಭೂಮಿನ ನಾವು ತಗೋಬಹುದು. ಇನ್ನು ಹುಣಸೆ ಮರ, ಹೊಂಗೆ ಮರ, ತೆಂಗಿನ ಮರ, ಹತ್ತಿ, ಎಕ್ಕದ ಗಿಡ, ಪಾರಿಜಾತ, ಮಲ್ಲಿಗೆ, ಬಿದಿರು, ದಾಸವಾಳ ಇದ್ದರೆ ದೇವರುಗಳ ಆಶೀರ್ವಾದ ಯಾವಾಗಲೂ ಇರುತ್ತೆ ಅಂತ ಅರ್ಥ. ಗುರು ಹಿರಿಯರ ಆಶೀರ್ವಾದ ಯಾವಾಗಲೂ ಕೂಡ ನಿಮ್ಮ ಪರಿವಾರದ ಮೇಲೆ ಇರುತ್ತೆ ಅಂತ ಅರ್ಥ. ಬಿಲ್ಪತ್ರೆ, ದರ್ಬೆ, ವಾಸನೆ ಬರುವ ಹೂಗಳು, ಪತ್ರೆ ಇದ್ದರೆ ಆಯುಷ್ಯು, ಆರೋಗ್ಯ ಯಾವಾಗಲೂ ಇರುತ್ತೆ ನಿಮಗೆ ಅಂತ ಅರ್ಥ. ಇನ್ನು ಸೈಟ್ನಲ್ಲಿ ಹಳ್ಳಗಳ ಥರ ಇದ್ದರೆ ರಿಜಿಸ್ಟ್ರೇಷನ್ ಯಾರ ಹೆಸರಲ್ಲಿ ಆಗಿರುತ್ತೋ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಏಟ್ಗಳಾಗೋ ಚಾನ್ಸಸ್ ಇರುತ್ತೆ ಅಂತ ಅರ್ಥ. ಇದಿಷ್ಟು ಕೂಡ ಭೂಮಿ ತಗೊಳ್ಳುವಾಗ ಮತ್ತು ಕಟ್ಟುವಾಗ ಈ ಥರ ನೀವು ಗಮನಿಸ್ಕೊಂಡು ಪರೀಕ್ಷೆ ಮಾಡಿ ಮುಂದಕ್ಕೆ ನೀವು ಅದು ತೊಗೊಳ್ಬೋದಾ ಇಲ್ಲ ಕಟ್ಬೋದಾ ಅಂತ ಯೋಚಿಸಿ ನಿರ್ಧಾರ ತೊಗೊಂಡ್ರೆ ಒಳ್ಳೆಯದು. ಏಕೆಂದರೆ ತೊಗೊಂಡ ಮೇಲೆ ಕಷ್ಟಗಳನ್ನು ಅನುಭವಿಸೋದಕ್ಕಿಂತ ತೊಗೊಳ್ಳೋಕ್ಕಿಂತ ಮುಂಚೆನೇ ಸ್ವಲ್ಪ ಯೋಚಿಸಿ ನಿಧಾನ ಆದರೂ ಪರವಾಗಿಲ್ಲ, ನಾವು ಅದನ್ನು ಪರೀಕ್ಷೆ ಮಾಡಿ ನಿರ್ಧಾರ ತೊಗೊಂಡ್ರೆ ಒಳ್ಳೆಯದು ಅಂತ ನನ್ನ ಒಂದು ಸಲಹೆ ಅಷ್ಟೇ. ಏಕೆಂದರೆ ಇದು ಪ್ರತಿಯೊಬ್ಬರ ಕನಸಾಗಿರುತ್ತೆ ಮತ್ತು ಆಸೆ ಕೂಡ ಇರುತ್ತೆ. ಅದಕ್ಕೋಸ್ಕರನೇ ಈ ಒಂದು ವಿಷಯವನ್ನು ಗಮನದಲ್ಲಿ ಇಟ್ಕೊಂಡು ಮುಂದಕ್ಕೆ ಹೆಜ್ಜೆ ಇಡಬೇಕು. ನಿಮಗೆ ಈ ಒಂದು ನನ್ನ ಒಂದು ಸಣ್ಣ ಮಾಹಿತಿ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೊತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.